ಇವತ್ತು ಹಿಂದೂಗಳ ಸಂಘಟನೆಗಳು ಒಂದಾಗಿದೆ ಇವತ್ತು. ಯಾಕಂತ ಹೇಳಿದರೆ ಬಾಂಗ್ಲಾದೇಶದಲ್ಲಿ ಆಗುವಂಥ ಎಲ್ಲ ರೇಪ್ಗಳಾಗ್ತಾ ಉಂಟು, ಕೊಲ್ತಾ ಇದ್ದಾರೆ ಹಿಂದೂಗಳ ಮನೆಗಳನ್ನು ಲೂಟಿ ಮಾಡ್ತಾ ಹೋಗ್ತಿದ್ದಾರೆ. ಆದರೆ ಇದಕ್ಕಾಗಿ ನಾವು ಏನು ಅದರ ಬಗ್ಗೆ ಯೋಚನೆ ಮಾಡಿದ್ದೇವೆ, ಏನು ಮಾಡಬೇಕು, ಏನು ಮಾಡಬೇಕಾಗಿತ್ತು ಹಿಂದೂಗಳು, ನಮ್ಮ ದೇಶ ಏನು ಮಾಡಬೇಕು, ನಮ್ಮ ಪ್ರಧಾನಮಂತ್ರಿ ಏನು ಮಾಡಬೇಕು, ಇದ್ರ ಬಗ್ಗೆಯೇ ನಾವೆಲ್ಲ ಆದರೆ ನಾನೆಂತ ಹೇಳೋದು, ಇದೆಲ್ಲ ಹೇಳೋದು ಸರಿ, ಆದರೆ ನಾವು ಎಷ್ಟು ಒಟ್ಟಾಗಿದ್ದೇವೆ, ನಾವು ಹಿಂದೂಗಳು ಎಷ್ಟು ಒಟ್ಟಿದ್ದೇವೆ, ನಾವು ಒಟ್ಟಿಗಿಲ್ಲ. ಎಲ್ಲಿ ತನಕ ನಾವು ಒಟ್ಟಿಗಾಗೋದಿಲ್ಲ ಅಲ್ಲಿ ತನಕ ನಾವು ಈ ಫಾಲ್ತು ಮಾತಾಡಿ ಏನು ಅದಕ್ಕೆ ಇದು ಎಂಥದ್ದು ಪ್ರಯೋಜನ ಇಲ್ಲ. ಆದ್ದರಿಂದ ನಾನು ಈಗ ನೋಡಿ, ಇವತ್ತು ನಮ್ಮದು ಇಲ್ಲಿ ಹಿಂದೂಗಳೆಲ್ಲ ಒಂದಾಗಿ ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋದು ಅಂತಿತ್ತು. ಎಷ್ಟು ಹಿಂದೂಗಳು? ನನ್ನ ಲೆಕ್ಕದಲ್ಲಿ 300 ಜನ ಆಗಲಿಲ್ಲ. ಇಡೀ ಗೋವಾದಲ್ಲಿ 300 ಜನ ಮಾತ್ರ ಹಿಂದೂಗಳಿರುವುದಾ? ಬೇರೆ ಜನಗಳಿಂದ ನನ್ನ ಲೆಕ್ಕದಲ್ಲಿ ಈ ಆಜಾದ್ ಮೈದಾನ ತುಂಬಿ ತುಳುಕಬೇಕಾಗಿತ್ತು. ಇಷ್ಟು ಹಿಂದೂಗಳ ಪ್ರಾಬ್ಲಮ್ ಆದಾಗ ಯಾರ್ಯಾರು ನಮ್ಮ ಜನ ಅಲ್ವಾ, ಬೇರೆ ಯಾರು? ಎಲ್ಲಿ ತನಕ ಹಿಂದೂಗಳು ಸನಾತನ ಧರ್ಮದವರು ಒಂದಾಗೋದಿಲ್ಲ ಅಲ್ಲಿ ತನಕ ನಮ್ಮ ದೇಶದಲ್ಲಿ ಏನಾಗೋದಿಲ್ಲ. ಇಲ್ಲಿ ನಾನು ಮತ್ತೊಂದು ಹೇಳ್ತೇನೆ, ಪಕ್ಷ ಮತ್ತು ಆ ಪಕ್ಷ ಈ ಪಕ್ಷ ಎಲ್ಲ ಹಿಡ್ಕೊಂಡು ಕೂರೋದನ್ನು ಬಿಟ್ಟುಬಿಡಿ, ಅದೆಲ್ಲ ಪಕ್ಷ ಇದ್ದದ್ದೇ. ಆದ್ದರಿಂದ ಹಿಂದೂ ಅಂತ ಒಂದು ಪ್ರಾಬ್ಲಮ್ ಬಂದಾಗ ಎಲ್ಲ ಹಿಂದೂಗಳು ಒಟ್ಟಾಗಬೇಕು. ಈಗ ನೋಡಿ, ಮುಸ್ಲಿಮ್ಗಳು ಒಂದು ಪ್ರಾಬ್ಲಮ್ ಆಯ್ತು ಅಂದರೆ 10-15 ನಿಮಿಷದಲ್ಲಿ 500-1000 ಜನ ಒಟ್ಟಾಗ್ತಾರೆ. ನಮ್ಮಲ್ಲಿ ಕೆಪಾಸಿಟಿ ಒಟ್ಟಾಗೋದು 100 ಜನ ಒಟ್ಟು ಮಾಡಬೇಕಾದ್ರೆ 5 ಗಂಟೆ 10 ಗಂಟೆ ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಆಮೇಲೆ ಬರ್ತಾರೆ. ಆದರೆ ಮುಸ್ಲಿಮ್ಗಳು ಆದ್ದರಿಂದ ನಾನು ಮುಸ್ಲಿಂ ಧರ್ಮದವರಿಗೆ ಸೆಲ್ಯೂಟ್ ಹೊಡಿತೇನೆ, ಅವರ ಒಗ್ಗಟ್ಟುತನ ಇರುವುದಕ್ಕೆ. ಎಲ್ಲಿ ತನಕ ನಮ್ಮ ಹಿಂದೂಗಳು ಒಗ್ಗಟ್ಟಾಗೋದಿಲ್ಲ ಅಲ್ಲಿ ತನಕ ನಮ್ಮ ಹಿಂದೂಗಳು, ನಮ್ಮ ದೇಶ ಇಂಪ್ಲಿಮೆಂಟ್ ಆಗೋದಿಲ್ಲ, ನಮ್ಮ ಹಿಂದೂ ರಾಷ್ಟ್ರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಖಾಲಿ ಬಾಯಲ್ಲಿ ಬೊಬ್ಬ ಹೇಳಿದು ಎಂತ ಆಗೋದಿಲ್ಲ. ಹಿಂದೂ ರಾಷ್ಟ್ರ ಆಗಬೇಕು, ಈಗ ಬೇಕು, ದೇಶ ಇದು ಮಾಡಬೇಕು. ದೇಶ ಎಂಥದ್ದು ಮಾಡೋದು, ಪ್ರಧಾನಮಂತ್ರಿ ಎಂಥದ್ದು ಮಾಡೋದು, MLA ಎಂತ ಮಾಡೋದು, ಫಸ್ಟ್ ನಾವು ರೆಡಿಯಾಗಿರಬೇಕು, ನಾವು ಮುಂದೆ ಹೋಗಬೇಕು. ಎಲ್ಲಿ ತನಕ ಹಿಂದೂಗಳು ಮುಂದೆ ಹೋಗೋದಿಲ್ಲ ಎಲ್ಲಿ ತನಕ ಹಿಂದೂಗಳು ಒಟ್ಟಾಗೋದಿಲ್ಲ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೆಲವೊಂದು ಕಡೆಯಲ್ಲಿ ಹೇಳ್ತಾ ಇದ್ದೇನೆ, ನಮ್ಮ ಹಿಂದೂಗಳು ಒಟ್ಟಾಗಬೇಕು, ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಧರ್ಮದ ಬಗ್ಗೆ ಗೊತ್ತಾಗಬೇಕಾದ್ರೆ ನಾವು ಒಂದು ಯಾವ್ದಾವ್ದು ಊರಲ್ಲಿ ದೇವಸ್ಥಾನ ಉಂಟು, ಆ ದೇವಸ್ಥಾನದಲ್ಲಿ ಹಿಂದೂ ನಮ್ಮ ಭಗವದ್ಗೀತೆ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ನಮ್ಮ ವೇದಗಳಾಗಲಿ, ನಮ್ಮ ಸಂಸ್ಕೃತ ಆಗಲಿ, ಇದ್ರ ಬಗ್ಗೆ ಹೇಳಬೇಕಾದ್ರೆ ಒಂದು ಯಾರಾದರೂ ಗೊತ್ತಿದ್ದವನ್ನ ಒಂದು ಅಪಾಯಿಂಟ್ ಮಾಡಿ ಆ ದೇವಸ್ಥಾನದಲ್ಲಿಟ್ಟು ಒಂದು 10 ವರ್ಷದ ಕೆಳಗಿನ ಮಕ್ಕಳನ್ನ ಕರೆದಿ ಪ್ರತಿ ವಾರದಲ್ಲಿ ಒಂದು ದಿವಸ ಅದನ್ನು ಕಲಿಸಬೇಕು. ಆಗ ಮಕ್ಕಳಿಗೆ ಸಹ ಕಲಿತಾರೆ. ಇನ್ನೊಂದು, ಆ ದೇವಸ್ಥಾನದ ಸುತ್ತಮುತ್ತ 400-500 ಮನೆಗಳಿರ್ತದೆ. 400-500 ಮನೆಗಳನ್ನು ಒಂದು ಗ್ರೂಪ್ ಮಾಡಿ ಆ ದೇವಸ್ಥಾನದಲ್ಲಿ ಪ್ರತಿ ತಿಂಗಳಿಗೆ 100 ರೂಪಾಯಿ ತಂದು ಕೊಟ್ಟು ದೇವಸ್ಥಾನ ಉದ್ಧಾರ ಆಗ್ತದೆ. ಅಲ್ಲಿ ಯಾರಿಗೆ ತೊಂದರೆ ಇದೆ, ಓದಲಿಕ್ಕೆ ತೊಂದರೆ ಇದೆ, ಹಾಸ್ಪಿಟಲ್ ಏನೋ ಪ್ರಾಬ್ಲಮ್ ತೊಂದರೆ ಅಂತಿಗೆಲ್ಲ ದೊಡ್ಡ ಉಪಯೋಗ ಆಗ್ತದೆ. ಹಾಗೂ ಒಂದು ಗ್ರೂಪ್ ಆಗ್ತದೆ. ಏನಾದರೂ ಒಂದು ಮೆಸೇಜ್ ಆದರೆ ಒಂದು 400-500 ಜನ ಇದ್ದರೆ ಅಟ್ಲೀಸ್ಟ್ 200 ಜನ ಆದರೂ ಒಟ್ಟಾಗ್ತಾರೆ. ನಮ್ಮಲ್ಲಿ ಏನಿದೆ, ಯಾವ ದೇವಸ್ಥಾನದ ಗ್ರೂಪ್ ಇದೆ, ಎಲ್ಲಿ ದೇವಸ್ಥಾನದ ಗ್ರೂಪ್ ಇದೆ? ಒಂದು ದೇವಸ್ಥಾನ ಊರಿಂದ ಎಲ್ಲ ಜನದ ಗ್ರೂಪ್ ಇದೆ, ಎಲ್ಲಾದರೂ ಒಂದು ಗ್ರೂಪ್ ಇದೆ ನನಗೆ ತೋರಿಸಿ, ಎಲ್ಲೂ ಸಹ ಇಲ್ಲ. ಎಲ್ಲಿ ತನಕ ಅದು ಆಗೋದಿಲ್ಲ, ಆ ಊರಿನ ಜನ ಒಟ್ಟಾಗೋದಿಲ್ಲ ಅಲ್ಲಿ ತನಕ ಎಂತ ಮಾಡ್ಲಿಕ್ಕೆ ಸಾಧ್ಯ? ಸುಮ್ಮನೆ ನಾವು ಇಲ್ಲಿ ಬರೋದು, ಬೊಬ್ಬೆ ಹೊಡೆಯೋದು, ಹೋಗೋದು ಅಷ್ಟೇ. ಬೊಬ್ಬೆ ಹೊಡೆದು ಅಂತ ಆಗೋದಿಲ್ಲ. ಬೇರೆ ಧರ್ಮದಲ್ಲಿ ಬೊಬ್ಬೆ ಹೇಳಿದ್ರಲ್ಲ, ಅವ್ರು ಹೇಳಿದಂತೆ ಆಗ್ತದೆ, ಅವ್ರು ಮಾಡಿದಂತೆ ಆಗ್ತದೆ. ನಮ್ಮ ಹಿಂದೂಗಳಲ್ಲಿ ಎಲ್ಲಿ ತನಕ ಒಟ್ಟಾಗೋದಿಲ್ಲ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೈ ಮುಗಿದು ನಾನು ಕೇಳ್ತೇನೆ, ಎಲ್ಲ ಹಿಂದೂಗಳು ಒಟ್ಟಾಗಿ ಇವತ್ತು ನೋಡಿ ಈ ಪ್ರಾಬ್ಲಮ್, ಇದೊಂದು ಪ್ರತಿಭಟನೆ ಕಾರ್ಯ ಇತ್ತು, ಎಲ್ಲರೂ ಬಂದಿದ್ದಾರೆ, ಎಷ್ಟು ಚೆನ್ನಾಗಿತ್ತು. ಒಂದು ಗೊತ್ತಾಗ್ತದೆ, ಅವ್ರು ನೆಗಡ್ತಿರ್ಗ ಬೇರೆ ಧರ್ಮದವರು, ಇವ್ರ ಕರ್ಮ ಎಂತದ್ರಿ, 300-400 ಜನ ಬಂದು ಎಂತ ಕರ್ಮ ಪ್ರತಿಭಟನೆ ಮಾಡೋದು ಅಂತೇಳಿ. ಅದೇ ಬೇರೆ ಧರ್ಮದವ್ರು ನೋಡಿ, ವಿದಿನ್ 1 ಅವರ್, ವಿದಿನ್ 24 hours 5,000 ಜನ 10,000 ಒಟ್ಟು ಮಾಡುವ ಕೆಪಾಸಿಟಿ ಇದೆ ಅವ್ರ ಹತ್ರ. ಎಲ್ಲಿ ತನಕ ನಮ್ಮಲ್ಲಿ ಆ ಕೆಪಾಸಿಟಿ ಬರೋದಿಲ್ಲ, ಎಂತ ಆಗಿಲ್ಲ. ಪ್ಲೀಸ್ ಇನ್ನಾದರೂ ನಮ್ಮ ಹಿಂದೂಗಳು ಒಟ್ಟಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಜೈ ಶ್ರೀ.